ಪ್ರವಾದಿ ಮೊಹಮ್ಮದ್ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಿರಾ ಮುಸ್ಲಿಂ ಬಾಂಧವರಿಂದ ಭಾರೀ ಪ್ರತಿಭಟನೆ. ಶಿರಾ ಮಲಿಕ್ ರೆಹಾನ್ ದರ್ಗಾ ಸರ್ಕಲ್ ಮೂಲಕ ತಾಲೂಕು ಕಚೇರಿಯವರೆಗೂ ಬೈಕ್ ರ್ಯಾಲಿಯಲ್ಲಿ ಪ್ರತಿಭಟಿಸಿಕೊಂಡು ತಾಲೂಕು ದಂಡಾಧಿಕಾರಿಗಳಿಗೆ ತಕ್ಷಣವೇ ನಾಜಿಯಾ ಇಲಾಹಿ ಖಾನ್ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಜಮಾತೆ ರಜಾ ಮುಸ್ತಫಾ ಅಧ್ಯಕ್ಷರಾದ ಸತ್ತಾರ್ ಬೇಗ್, ಸದಸ್ಯರಾದ ನೂರ್ ಸಮದಾನಿ ಹಾಗೂ ರಜಾಯೆ ರೆಹಾನಿಯಾ ಮಸೀದಿ ಅಧ್ಯಕ್ಷರಾದ ಮುರಾದ್ ಪಾಷಾ, ಗುರುಗಳಾದ ಖಮ್ರುಜ್ಜಮಾ ಹಾಗೂ ಇರ್ಫಾನ್ ರಜಾ ಸೇರಿದಂತೆ ಮತ್ತಿತರ ಮುಸ್ಲಿಂ ಬಾಂಧವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿ ಮಾನ್ಯ ತಹಸೀಲ್ದಾರ್ ತಾಲೂಕ್ ದಂಡಾಧಿಕಾರಿಗಳಿಗೆ ನಾವು ಮನೆ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಬಂದಿರೋ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ಪೂರ್ತಿ ರಾಷ್ಟ್ರಾದ್ಯಂತ ಈ ಎಕ್ಸ್ ಮುಸ್ಲಿಂ ನಾಜಿಯಾ ಇಲಾಹಿ ಹೆಸರು ಮುಸ್ಲಿಮ್ಸ್ ಅಷ್ಟೇ ಆಕೆ ಭಾಳ ದಿವಸದಿಂದ ನಮ್ಮ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಮುಸ್ಲಿಮ್ಸ್ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಆದರೂ ನಾವು ಇಗ್ನೋರ್ ಮಾಡ್ತಿದ್ವಿ. ಆದರೆ ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಮತ್ತು ಆಯಿಷಾ ರಜಿಯಲ್ಲಾಹು ತಆಲಾ ಅವರ ಬಗ್ಗೆ ಬಹಳ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಅದು ಯಾವ ಮುಸ್ಲಿಮ್ಸು ತಟ್ಕೊಳಕ್ ಆಗಲ್ಲ. ಯಾಕಂದ್ರೆ ಅಂತ ಒಂದು ಕೆಳದರ್ಜೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಾಷ್ಟ್ರಾದ್ಯಂತ ಎಲ್ಲ ಚಳವಳಿ ನಡೀತಾ ಇದ್ದಾರೆ. ಅದಕ್ಕೆ ಬಂಧಿಸಬೇಕು, ಉಗ್ರ ಶಿಕ್ಷೆ ಕೊಡಲೇಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ವ್ಯಾಪ್ತಿಯಲ್ಲಿ ಆಕೆಗೆ ಏನು ಶಿಕ್ಷೆ ಕೊಡಬೇಕು ಅದು ಕೊಡಲಿ ಅಂತ ನಾವು ಜಮಾತೆ ರಜಾ ಮುಸ್ತಫಾ ಮತ್ತು ಎಲ್ಲ ಯುವಕರು, ಎಲ್ಲ ಸಿರಾ ಜನತೆ, ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಪ್ರೀತಿಸುವ ಎಲ್ಲ ಜನತೆ ಸೇರಿ ನಾವು ಮಾನ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸ್ತೀವಿ. ಇದಾದ್ಮೇಲೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಆರಕ್ಷಕ ಠಾಣೆಗೆ ಹೋಗಿ ಮನವಿ ಪತ್ರ ಸಲ್ಲಿಸ್ತೀವಿ. ಇಷ್ಟೇ ನಾವು ಹೇಳೋದೇನೆಂದ್ರೆ, ಇದು ನಮ್ಮ ಶಾಂತಿಯ ತೋಟ. ಭಾರತ ದೇಶ ಎಲ್ಲ ಕೋಮು ಸೌಹಾರ್ದತೆಯಿಂದ ಬಾಳೋ ಇದರಲ್ಲಿ ಈ ಥರ ಈಕೆ ಸ್ಟೇಟ್ಮೆಂಟ್ ಕೊಟ್ಟು ಶಾಂತಿ ಕದರಿಂದ ಏನಾಗುತ್ತೆ ಅಂದರೆ ನಮ್ಮ ಭಾರತ ದೇಶದ ಒಂದು ಶಾಂತಿ ಇದಾಗುತ್ತೆ. ಎಲ್ಲ ಧರ್ಮದ ನಾವು ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥವ್ರಿಗೆ ನಾವು ಬೆಳೆಯಕ್ಕೆ ಬಿಡಬಾರ್ದು. ಇವಾಗಲೇ ನಮ್ಮ ಕಾನೂನು ಸಂವಿಧಾನದ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟರೆ ಮುಂದೆ ಈ ಥರ ಯಾರೂ ಸ್ಟೇಟ್ಮೆಂಟ್ಗಳು ಕೊಡಲ್ಲ. ಅದರಿಂದ ಮಾನ್ಯ ನಮ್ಮ ತಹಸೀಲ್ದಾರ್, ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಕಳಕಳಿಯಿಂದ ಮನವಿ ಏನಂದರೆ, ಅದಕ್ಕೆ ನಿಮ್ಮ ಒಂದು ಕಾರ್ಯ ಇದರ ವ್ಯಾಪ್ತಿನಲ್ಲಿ ಏನು ಬರುತ್ತೋ ನೀವು ದಯವಿಟ್ಟು ಇದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು, ಆಗ್ರಹಿಸಬೇಕು ಅಂತ ನಾವು FIR ಮಾಡಬೇಕು. ಮತ್ತು ತಕ್ಕ ಒಂದು ಶಿಕ್ಷೆ ಆಗಬೇಕು ಸಂವಿಧಾನದ ವ್ಯಾಪ್ತಿ ಇದರಲ್ಲಿ ಅಂತ ನಾವು. ಅವ್ರ ಕೆಲಸನೇ ಅದು ಸರ್. ನೀವು ನೋಡಿ, ಯಾಕೆ ಏನು ಬೇರೆ ಕೆಲಸನೇ ಇಲ್ಲ. ನೀವು ನೋಡ್ತಾ ಇರಿ, ದಿವ್ಯಾ ಸಿಂಗ್ ಅಂತ ಒಂದು ಇನ್ಸ್ಟಾಗ್ರಾಮ್ ID ನಾವು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಲ್ಲ, ಅದರಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿದ್ದೀವಿ. ಎಲ್ಲಿ ಕುಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಇದರಲ್ಲಿ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಆಕೆ ಮೂಲತಃ ಪಶ್ಚಿಮ ಬಂಗಾಳ, ಅಂದ್ರೆ ಒಂದ್ ಕಡೆ ಇರಲ್ಲ. ಆಕೆ ಸುತ್ತಾ ಇರ್ತಾರೆ, ಪೂರ ಬೆಂಕಿ ಹಚ್ಚೋದೇ ಆಕೆ ಕೆಲಸ, ಬೇರೆ ಕೆಲಸನೇ ಇಲ್ಲ. ಬರೀ ಬೆಳಿಗ್ಗೆ ಆದ್ರೆ ಇಸ್ಲಾಂ ಬಗ್ಗೆ ಇದ್ರ ಬಗ್ಗೆ ಅವಹೇಳನಕಾರಿ ಮಾತಾಡೋದೇ ಅದರ ಕೆಲಸ. ಅದ್ರ ಎಕ್ಸ್ ಮುಸ್ಲಿಂ ಆಕೆ. ನಾನು ಸನಾತನಿ ಮುಸ್ಲಿಮ್ಸ್ ಅಂತಾಳೆ. ಅಂದ್ರೆ ಸುಮ್ಮನೆ ಬರೀ ಇಂಥ ಕೆಲ್ಸಗಳೇ ಮಾಡೋದು, ಎಲ್ಲ ಬೆಂಕಿ ಇಡೋ, ಅದು ಇಷ್ಟ ಇಲ್ಲ. ನಾವೇನಂದ್ರೆ, ನಾವು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಒಂದು ಇದರಿಂದ ಬಾಳ್ತಾ ಇದ್ದೀವಿ. ಸುಮ್ಮನೆ ಕೆಲವರು ಕೊಡೋ ಈ ಸ್ಟೇಟ್ಮೆಂಟ್ ಇಂದ ಶಾಂತಿ ಕದಡಬಾರ್ದು. ಎಲ್ಲ ನಾವು ಒಗ್ಗಟ್ಟಾಗಿದ್ದೀವಿ, ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ರು ಎಲ್ಲ ನಾವು ಒಳ್ಳೆ ಅಣ್ಣತಮ್ಮದಂಗೆ ಬಾಳ್ಬೇಕು ಅಂತ. ಯಾರೋ ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಅವೆಲ್ಲ ಗಲಾಟೆಗಳಾಗಿ ಶಾಂತಿ ಇದಾಗೋದು ನಮಗೆ ಇದಿಲ್ಲ. ಅದಕ್ಕೋಸ್ಕರ ನಾವು ಮನವಿ ಪತ್ರ ಸಲ್ಲಿಸಕ್ಕೆ ಇವತ್ತು ಬಂದಿದ್ದೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.